ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ? ವಿಷಯ ಇವಾಗಲೇ ಹೇಳಿಬಿಟ್ರೆ ನಾನು ಹೇಳಕ್ಕೆ ಹೊರಟಿರೋ ಸಸ್ಪೆನ್ಸ್ ಥ್ರಿಲ್ಲರ್ದು ಎಂಡಿಂಗ್ ಫಸ್ಟೇ ಹೇಳೋಕ್ಕಾಗತ್ತೇನ್ರಿ? ಸೊ ಕೊನೆವರೆಗೂ ಕೇಳಿಸ್ಕೊಂಡು ವಿಷಯ ಏನು ಅಂತ ನೀವೇ ಹೇಳಿಬಿಡಿ, ಓಕೆನಾ? ಇವಾಗ ಫಸ್ಟ್ ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ಅನಿವಾರ್ಯ ಕಾರಣಗಳಿಂದ ನಾವು 3 ದಿವಸ ಕಂಟಿನ್ಯೂಸಾಗಿ ಹೊರಗಡೆ ಹೋಗಬೇಕಾಯ್ತು. ಇಲ್ಲಿ ನೀವಲ್ಲಿ ತಂಪಾಗಿದ್ದೀರಾ, ಮಳೆ ಬರ್ತಾ ಇದೆ, ಆದರೆ ನಮಗಿಲ್ಲಿ ಹಾಗಲ್ವಲ್ಲ, ಸಿಕ್ಕಾಪಟ್ಟೆ ಸುಡ್ತಾ ಇದೆ ಬಿಸಿಲು, 38 ಡಿಗ್ರಿ. ಮನೆ ಒಳಗಡೆ ಕೂತ್ಕೊಂಡ್ರೆ ಇಡ್ಲಿ ಥರ ಬೇಯ್ತಾ ಇರ್ತೀವಿ ಆವಿಯಾಗಿ. ಮನೆ ಹೊರಗಡೆ ಕಾಲಿಟ್ಟರೆ ಬೀಯಿಂಗ್ ರೋಸ್ಟೆಡ್ ಅಲೈವ್ ಅಂದರೆ ಏನು ಅಂತ ಸೆನ್ಸ್ ಆಗಿಬಿಡುತ್ತೆ, ಫೀಲ್ ಆಗಿಬಿಡುತ್ತೆ. ಗಾಡಿ ತೊಗೊಂಡು ಹೊರಟಿದ್ವಿ ಹೊರಗಡೆ, ಚರ್ಮ ಎಲ್ಲ ಉರಿ ಬರ್ತಾಯಿದೆ, ತಡ್ಕೊಳಕ್ಕಾಗ್ತಿಲ್ಲ. ಏನು ಮಾಡೋದು ಹೇಳಿ, ಅನುಭವಿಸ್ಲೇಬೇಕಲ್ಲ, ಬೇರೆ ಆಪ್ಷನ್ ಇಲ್ಲ. ಸನ್ಸ್ಕ್ರೀನೆಲ್ಲ ತಾಕ್ತಾನೆ ಇಲ್ವೋ ಏನೋ ಗೊತ್ತಿಲ್ಲ, ಅಂತೂ ಉರಿತಾ ಇತ್ತು ಚರ್ಮ ಎಲ್ಲ. ಈ ಥರ ನಾವು ಕಷ್ಟದ ಪರಿಸ್ಥಿತಿಯಲ್ಲಿದ್ದರೆ ನಮಗೆ ಯಾರು ನೆನಪಾಗ್ತಾರೆ ಹೇಳಿ? ಅದೇ ದೇವರುಗಳು ಪಾಪ ಅಲ್ವಾ, ಅವ್ರು ಅವಾಗ ಮಾತ್ರ ನೆನಪಾಗೋದು. ಸೊ ನೆನಪಾದರು. ಏನೇನೆಲ್ಲ ಹಳೆ ಕಾಲದಲ್ಲಿ ನಮ್ಮ ಪೂರ್ವಜರಿದ್ರಲ್ಲ, ಅವರೆಲ್ಲ ಅರ್ಘ್ಯ ಕೊಡ್ತಿದ್ರು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯದೇವನಿಗೆ. ಆಮೇಲೆ ಈಗ ಒಂದು ಸ್ವಲ್ಪ ವರ್ಷಗಳ ಮುಂಚೆ ನಾವು ಬಯಲುಸೀಮೆನಲ್ಲಿದ್ವಿ. ನಿಮಗೆ ಗೊತ್ತಿರ್ಬೋದು, ಬಯಲುಸೀಮೆಗಳಲ್ಲಿ ತುಂಬ ಟೆಂಪ್ರೇಚರ್ ಹೈ ಆಗಿರುತ್ತೆ, ಸುಡ್ತಾ ಇರುತ್ತೆ ಅಲ್ವಾ. ಅಲ್ಲಿ ಓನರ್ ತಾತ ಒಬ್ಬರು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಹೊರಗಡೆ ಬಂದು ಸೂರ್ಯದೇವನಿಗೆ ನಮಸ್ಕಾರ ಮಾಡ್ತಾಯಿದ್ರು. ನನಗೆ ಅದೆಲ್ಲ ನೆನಪಾಯಿತು. ನಾವು ಇನ್ನು ಮುಂದೆ ಸೂರ್ಯದೇವರಿಗೆಲ್ಲ ನಮಸ್ಕಾರ ಮಾಡಬೇಕು, ಯಾಕಂದರೆ ಅದು ಭಾಳ ಇಂಪಾರ್ಟೆಂಟು, ನೋಡಿ ತಡ್ಕೊಳಕ್ಕಾಗ್ತಿಲ್ಲ ಅಂತ. ಹಂಗೆ ಅಂದ್ಕೊಳ್ಳೋ ಸೆಕೆಂಡಲ್ಲಿ ನನಗೊಂದು ನ್ಯೂಸ್ ಓದಿದ್ದು ನೆನಪಾಯಿತು. ಏನು ನ್ಯೂಸ್ ಗೊತ್ತಾ? ಯಾವುದೋ ಒಂದು ಟೆಂಪಲಲ್ಲಿ ದಾನ ಮಾಡ್ತಾರಲ್ಲ, ಆ ಥರ ಬೆಳ್ಳಿ ಬಂದಿತ್ತಂತೆ, 600 kgs. ಅದನ್ನೆಲ್ಲ ಕರಗಿಸಿ ನೋಡಿದರೆ 25 kgs ಮಾತ್ರ ಒರಿಜಿನಲ್ ಸಿಲ್ವರ್, ಮತ್ತೆಲ್ಲ ಡೂಪ್ಲಿಕೇಟ್ ಸಿಲ್ವರೇ ಅಲ್ಲ. ಇಂಥ ಪರಿಸ್ಥಿತಿನಲ್ಲಿ ನಾವು ದೇವರನ್ನು ಕರೆದ್ರೆ ಬರ್ತಾನೇನ್ರಿ? ಚಾನ್ಸ್ ಇದೆಯಾ? ದೇವ್ರಿಗೆ ಕರುಣೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ನನಗೆ ಮೋಸ ಮಾಡಿದರೆ ನಾನು ಯಾಕೆ ನಿನಗೆ ಒಳ್ಳೇದಾಗಲಿ ಅಂತ ಹೇಳಬೇಕು ಅಂತ ಅಂದ್ಕೊಂಡ್ಬಿಟ್ನೋ ಏನೋ. ಸರಿಯಾಗಿ ಸುಟ್ಬಿಡ್ತು ಬಿಸಿಲು, ತಡ್ಕೊಳಕ್ಕಾಗದೇ ಇರೋ ಥರ. ಏನೂ ಮಾಡೋಕ್ಕಾಗಲಿಲ್ಲ, ಅನುಭವಿಸಿದ್ವಿ. ಇವಾಗ 4ನೇ ದಿನ ಮನೆ ಒಳಗಡೆ ಇದ್ವಾ, ಕಂಪ್ಯಾರಿಟಿವ್ಲಿ ಹೊರಗಡೆ ರೋಸ್ಟೆಡ್ ಅಲೈವ್ಗಿಂತ ಒಳಗಡೆ ಬೆಟರ್ ಅನಿಸುತ್ತೆ ಅಲ್ವಾ. ಸೊ ಆ ಥರ ನಾನು ಒಳ್ಳೆ ಸಮಾಧಾನವಾಗಿದ್ದೆ. ಆದರೂ ಬೆಳಗ್ಗೆ ಎದ್ದ ತಕ್ಷಣ ಮೈಕೈಯೆಲ್ಲ ಯಾಕೋ ತುಂಬ ನೋವು, ಕುತ್ತಿಗೆ ಎಲ್ಲ ಹಿಡ್ಕೊಂಡ್ಬಿಟ್ಟಿದೆ ಅಂತ ಅಂದ್ಕೋತಾ ಇದ್ದೆ ಮನಸ್ಸಲ್ಲೇ. ಒಂದು ಸ್ವಲ್ಪ ಹೊತ್ತಲ್ಲೇ ನನ್ನ ಮಗ ಎದ್ದು ಬಂದಪ್ಪ. ಬಂದವನು ಸ್ಟಾರ್ಟ್ ಮಾಡ್ದ ನೋಡಿ, ಅಮ್ಮ ಯಾಕೋ ಇವತ್ತು ಡಾಕ್ಟ್ರ್ ಹತ್ರ ಹೋಗಬೇಕು ಅಂದ. ಏನಾಯ್ತಂದೆ? ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನನಗೆ ಅಂದ. ಅಯ್ಯೋ ಏನಪ್ಪ ಇವನಿಗೆ ಬೆಳಗ್ಗೆ ಹಾರ್ಟ್ ಪ್ರಾಬ್ಲಮ್ಮು ಅಂತ. ಸ್ವಲ್ಪ ಹೊತ್ತೋಯ್ತು. ಮತ್ತು ನಮ್ಮ ಮನೆಯವ್ರು ಬಂದರು ಸಂಜೆಗೆ. ಹೇಳ್ತಾರೆ ನನಗೆ ವಾಪಸ್ಸು ಸ್ಕ್ಯಾನಿಂಗ್ ಮಾಡಿಸ್ಕೊಂಬರ್ಬೇಕೇನೋ ಒಂದು ಸಾರಿ, ಎಲ್ಲೋ ಸ್ವಲ್ಪ ಯೂರಿನರಿ ಬ್ಲ್ಯಾಡ್ರೋ ಇಲ್ಲ ಕಿಡ್ನಿನೋ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಏನ್ರಿ ಇದು? ಫ್ಯಾಮಿಲಿನಲ್ಲಿ ಎಲ್ಲರಿಗೂ ಒಂದೇ ಸಾರಿ ಹುಷಾರಿಲ್ವಂತೆ, ಎಲ್ಲರೂ ಆಸ್ಪತ್ರೆಗೆ ಹೋಗ್ಬೇಕಂತೆ. ಏನಾಗ್ತಾ ಇದೆಯಪ್ಪ ಇದು ಅಂತ ನನಗೆ. ಆಮೇಲೆ ಸಡನ್ನಾಗಿ ಜ್ಞಾನೋದಯ ಆಯಿತು. ಈಗೊಂದು 2 ವರ್ಷದ ಮುಂಚೆ ನಾನು ಹೋಮಿಯೋಪತಿ ಡಾಕ್ಟ್ರ್ ಹತ್ರ ಹೋಗಿದ್ದೆ. ಅವ್ರು ನನಗೊಂದು ಮಾತು ಹೇಳಿದರು. ಜಗತ್ತಿನಲ್ಲಿ ಅತಿ ಕೆಟ್ಟ ರೋಗ ಯಾವುದು ಗೊತ್ತಾ? ಗ್ಯಾಸ್ಟಿಕ್ಕು. ವಾಯುದೇವ ಎಲ್ಲಿ ಹಿಡ್ಕೋತಾನೋ ಅಲ್ಲಿ ಅದೇ ಆರ್ಗನ್ನೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಪ್ರಾಬ್ಲಮ್ ಏನೂ ಇಲ್ಲ, ಸಿಂಪಲ್ ಗ್ಯಾಸ್ಟ್ರಿಕ್ ಅಂತ ಹೇಳಿದರು. ಅದು ನೆನಪಾಯಿತು ನೋಡಿ. ಆಗ ಜೀರಿಗೆ ಕಷಾಯ ತಯಾರು ಮಾಡಿದೆ. 3 ಜನರಿಗೂ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯಿತು. ಹಾರ್ಟ್ ಪ್ರಾಬ್ಲಮ್ಮು ಇಲ್ಲ, ಕಿಡ್ನಿನೂ ಇಲ್ಲ, ಬ್ಲ್ಯಾಡರು ಇಲ್ಲ, ನನ್ನ ಕುತ್ತಿಗೆನೂ ಶೋಲ್ಡರು ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಸೊ ಪ್ರಾಬ್ಲಮ್ ಆಗಿರೋದು ಅಲ್ಲಿ. ಇದು ಸ್ಟೋರಿ. ನಿಮಗೂ ಈ ಥರ ಎಲ್ಲ ಆಗಿರುತ್ತೆ. ಸೊ ದೇವರುಗಳನ್ನು ಯಾವ ಥರ ನೋಡ್ಕೋಬೇಕು ಅಂತ ನೋಡಿ. ಕಷ್ಟ ಬಂದಾಗ ಮಾತ್ರ ಕರೆದ್ರೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾವಾಗಲೂ ಕರಿತಾನೆ ಇದ್ದರೆ ಫೋನ್ ಕಾಲ್ ಎತ್ತಿದ್ರೂ ಎತ್ಬೋದೇನೋ ಹೇಳೋಕ್ಕಾಗಲ್ಲ. ಸಿಗ್ನಲ್ ಡ್ರಾಪ್ ಆದ್ರೂ ಎತ್ಬೋದು ನೋಡಿ. ಟ್ರೈ ಮಾಡಿ ನೀವು.